ದೇವರು ಪ್ರೀತಿಸುವ ಪ್ರೀತಿಯ ಬಿಗ್ ಜೆ ಟಿವಿ ಪ್ರಿಯ ವೀಕ್ಷಕರಿಗೆ ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ಹೆಸರಿನಲ್ಲಿ ನಿಮ್ಮನ್ನು ವಂದಿಸಿ ಸ್ವಾಗತ ಬಯಸ್ತಿದ್ದೇವೆ. ಬನ್ನಿರಿ, ದೇವರ ಉತ್ಕೃಷ್ಟವಾದ, ಅಮೂಲ್ಯವಾದ, ನಿತ್ಯವಾದ ವಾಕ್ಯವನ್ನು ನಾವು ಅಧ್ಯಯನ ಮಾಡಿಕೊಳ್ಳೋಣ. ದೇವರ ವಾಕ್ಯ ಯಾಕೆ ಅಧ್ಯಯನ ಮಾಡಿಕೊಳ್ಳಬೇಕು ಎಂಬುದಕ್ಕೆ ಒಂದು ಕಾರಣ ನಾನು ಆ ಕೀರ್ತನೆ 119ರಿಂದ ಕೊಡ ಬಯಸ್ತೇನೆ. ಅದು 72ನೇ ವಚನದಲ್ಲಿ ಇರುವಂಥ ಒಂದು ವಾಕ್ಯ. 72ನೇ ವಚನದಲ್ಲಿ, ನೀನು ಉಸಿರಿಸಿದ ಅಥವಾ ಉಸಿರಿದ, ದೇವರ ಉಸಿರು, ದೇವರ ವಾಕ್ಯ ದೇವರ ಉಸಿರಂತೆ. ನೀನು ಉಸಿರಿದ ಧರ್ಮಶಾಸ್ತ್ರವು, ಇದು ಒಂದೇ ಕಾರಣ ಸಾಕಲ್ವಾ? ಏನು? ಬೈಬಲ್ ದೇವರ ಉಸಿರಾಗಿದೆ. ದ ಬೈಬಲ್ ಈಸ್ ದ ವೆರಿ ಬ್ರೆತ್ ಆಫ್ ಗಾಡ್. ಯಾವ ಪುಸ್ತಕವೂ ಲೋಕದಲ್ಲಿ ದೇವರ ಉಸಿರಲ್ಲ. ಎಲ್ಲ ಮನುಷ್ಯನ ಬುದ್ಧಿ ಅಂತ ಹೇಳ್ಬೋದು. ಆದರೆ ದೇವರ ವಾಕ್ಯ ಹೇಳ್ತದೆ, ಕೀರ್ತನೆ 119, 72ನೇ ವಚನ, ದೇವರ ವಾಕ್ಯವು ದೇವರ ಉಸಿರು. ನೀನು ಉಸಿರಿದ ಧರ್ಮಶಾಸ್ತ್ರವು ಸಾವಿರಾರು ಚಿನ್ನ ಬೆಳ್ಳಿಯ ನಾಣ್ಯಗಳಿಗಿಂತಲೂ ನನಗೆ ಅತಿ ಪ್ರಿಯವಾಗಿದೆ. ಯಾಕೆ ನಾವು ದಿನಾಲು ದೇವರ ವಾಕ್ಯವನ್ನು ಅಧ್ಯಯನ ಮಾಡಬೇಕು? ಇದು ಬೆಳ್ಳಿ ರೀ, ಇದು ಚಿನ್ನ, ಇದು ಬಂಗಾರ. ಹೌದು, ಇದು ಒಂದೇ ಕಾರಣ ಸಾಕಂತ ಕಾಣ್ತದೆ. ಯಾಕೆ ದೇವರ ವಾಕ್ಯವನ್ನು ದಿನಾಲು, ಇದು ಆತ್ಮಿಕವಾದ ಬಂಗಾರ, ಇದು ಆತ್ಮಿಕವಾದ ಬೆಳ್ಳಿ, ಇದು ಆತ್ಮಿಕವಾದ ದೇವರ ಆತ್ಮ, ದೇವರ ಉಸಿರು. ನನಗಂತೂ ಇದು ಬಹಳ ಉತ್ತೇಜನಕಾರಿಯಾಗಿದೆ. ಬನ್ನಿರಿ, ಈಗ ನಾವು ಅಧ್ಯಯನ ಮಾಡಿಕೊಳ್ಳೋಣ. ಇಂದು ನಾವು ಅಧ್ಯಯನ ಮಾಡಿಕೊಳ್ಳುವಂಥ ಗ್ರಂಥ ಜಕರ್ಯನ ಪ್ರವಾದನೆಯ ಗ್ರಂಥ, ದ ಬುಕ್ ಆಫ್ ಜಕರಾಯ, ಚಾಪ್ಟರ್ 1. ಜಕರಾಯ ಅಥವಾ ಜಕರ್ಯ ಅಂತ ಹೇಳಿದರೆ ಯೆಹೋವನು ನೆನಪಿಟ್ಟುಕೊಂಡಿದ್ದಾನೆ ಎಂಬ ಅರ್ಥ. ಯಾಹ್ವೆ ಹ್ಯಾಸ್ ರಿಮೆಂಬರ್ಡ್. ಯೆಹೋವನು ನೆನಪಿಟ್ಟುಕೊಂಡಿದ್ದಾನೆ. ಇಂಥ ಒಬ್ಬ ವ್ಯಕ್ತಿ ಬೈಬಲ್ನಲ್ಲಿ ಇರುವಂಥದ್ದು ನಮಗೆ ಬಹಳ ಉತ್ತೇಜನಕಾರಿ. ಯಾಕಂದರೆ ಕೆಲವು ಸಾರಿ ನಾವೆಲ್ಲ ನಾವು ಮರ್ತು ಹೋಗ್ತೇವೆ. ನನ್ನ ಮನವೇ ಯೆಹೋವನನ್ನು ಕೊಂಡಾಡು, ಆತನ ಉಪಕಾರಗಳಲ್ಲಿ ಒಂದನ್ನು ಮರೆಯಬೇಡ ಅಂತ ಹೇಳುವಾಗ ನಾವು ಮರ್ತು ಹೋಗ್ತೇವೆ. ಮರ್ತು ಹೋಗುವಂಥದ್ದು ನಮ್ಮ ಸ್ವಭಾವ. ಆದರೆ ಅದಕ್ಕಿಂತಲೂ ಒಂದು ವಿಚಿತ್ರವಾದ, ವಿಷಾದಕರವಾದ ಒಂದು ಅನುಭವ ಏನಂದರೆ, ನಾವು ಮರ್ತು ಹೋಗೋದ್ರಿಂದ ದೇವರು ಮರ್ತು ಹೋಗಿರ್ಬೋದು ಅಂತ ತಿಳ್ಕೊಳ್ತೇವೆ. ಅದಕ್ಕೆ ಕೆಲವು ಭಕ್ತಾದಿಗಳು ಬೈಬಲ್ನಲ್ಲಿ ಪ್ರೇಯರ್ ಮಾಡುವಾಗ ಏನಂತ ಪ್ರೇಯರ್ ಮಾಡಿದ್ದಾರೆ ಅಂದರೆ, ನನ್ನನ್ನು ನೆನಪು ಮಾಡಿಕೊ, ರಿಮೆಂಬರ್ ಮೀ ಓ ಲಾರ್ಡ್, ನನ್ನನ್ನು ನೆನಪು ಮಾಡಿಕೊ ಅಂತ ಹೇಳ್ಬಿಟ್ಟು. ಆದರೆ ದೇವರು ಈ ಜಕರ್ಯನ ಮುಖಾಂತರವಾಗಿ ತನ್ನ ಜನರಿಗೂ ನಮಿಗೂ ತಿಳಿಸುವಂಥದ್ದು ಏನಂತ ಹೇಳಿದರೆ, ದೇವರು ನಮ್ಮನ್ನು ನೆನಪಿಟ್ಟುಕೊಂಡಿದ್ದಾನೆ, ನೆನಪು ಮಾಡಿಕೊಂಡಿದ್ದಾನೆ. ಯೆಹೋವ ಇರುವಾತನೇ ಆಗಿರುವಾತನು ನೆನಪಿಟ್ಟುಕೊಂಡಿದ್ದಾನೆ. ಸರಿ, ಆ 1ನೇ ಅಧ್ಯಾಯ ಏನೇನು ದೇವರು ನೆನಪಿಟ್ಟುಕೊಂಡಿದ್ದಾನೆ, ಹೇಗೆಲ್ಲ ನೆನಪಿಟ್ಟುಕೊಂಡಿದ್ದಾನೆ ಅಂತ ಹೇಳ್ಬಿಟ್ಟು ಒಂದು 14 ವಿಷಯಗಳನ್ನು ನಾವು ಜಕರ್ಯನ ಗ್ರಂಥ 1ನೇ ಅಧ್ಯಾಯದಿಂದ ನಾವು ನೋಡಿಕೊಳ್ಳಲಿಕ್ಕಿದ್ದೇವೆ. ಬನ್ನಿರಿ, ಬೇಗ ಈ 14 ಕೂಡ ನೋಡಿಕೊಳ್ಳೋಣ. ಮೊದಲನೇದಾಗಿ 1ನೇ ಅಧ್ಯಾಯ 1ನೇ ವಚನದಲ್ಲಿ
ಗಾಡ್ ರಿಮೆಂಬರ್ಸ್ ಹಿಸ್ಟರಿ. ದೇವರು ಇತಿಹಾಸವನ್ನು ನೆನಪಿಟ್ಟುಕೊಂಡಿದ್ದಾನೆ. ಯಾಕಂದರೆ ಜಕರ್ಯ ಅಂದರೆ ಅರ್ಥ ಯೆಹೋವನು ನೆನಪಿಟ್ಟುಕೊಂಡಿದ್ದಾನಂತ ಹೇಳ್ಬಿಟ್ಟು ನೋಡೋಣ ಏನೇನು ನೆನಪಿಟ್ಟುಕೊಂಡಿದ್ದಾನೆ. ಮೊದಲನೇದಾಗಿ ದೇವರು ಚರಿತ್ರೆಯನ್ನು ನೆನಪಿಟ್ಟುಕೊಂಡಿದ್ದಾನೆ. ಯಾಕಂದರೆ ಮೊದಲನೇ ಅಧ್ಯಾಯ 1ನೇ ವಚನ ಜಕರ್ಯನ ಗ್ರಂಥದಲ್ಲಿ ದಾರ್ಯಾವೇಶನ ಆಳಿಕೆ. ವಾವ್, ಈತನು ವರ್ಲ್ಡ್ ರೂಲರ್, ಚಕ್ರಾಧಿಪತಿ, ಒಂದು ರೀತಿಯಿಂದ ಸ್ವಲ್ಪ ಮಟ್ಟಿಗೆ ಸರ್ವಾಧಿಕಾರಿ ಅಂತ ಕೂಡ ಹೇಳ್ಬೋದು. ಎಲ್ಲ ಅಧಿಕಾರ ಇವನಿಗೆ ಇತ್ತು. ದಾರ್ಯಾವೇಶನ ಆಳಿಕೆಯ 2ನೇ ವರ್ಷದ 8ನೇ ತಿಂಗಳಿನ, ನೋಡ್ರಿ ಚರಿತ್ರೆ, ಇವೆಲ್ಲ ಚರಿತ್ರೆ, ಇದೇನು ಮುಚ್ಚು ಮರೆಯಲ್ಲ. ನೀವು ಗೂಗಲ್ ಮಾಡಿದರೂ ಕೂಡ ಇಂಥ ಒಬ್ಬ ವ್ಯಕ್ತಿ, ಇಂಥ ಒಬ್ಬ ಮಹಾರಾಜನು ಇದ್ದನು ಮತ್ತು ಅವನ ಆಳಿಕೆಯ ಕುರಿತಾಗಿ ಯಾವ ರೀತಿಯಾಗಿ ಐಗುಪ್ತದ, ಈಜಿಪ್ಟಿನ ಒಂದು ಸರ್ಕಾರ ಇತ್ತು. ಅದಾದ ನಂತರ ಅಸಿರಿಯನ್ ರೂಲರ್ಸ್, ಅದು ಒಂದು ಸರ್ಕಾರ ಇತ್ತು. ಅದಾದ ನಂತರ ಬಾಬೇಲ್ ಸಂಸ್ಥಾನ, ಬಾಬೇಲ್ನ ಒಂದು ಸರ್ಕಾರವಿತ್ತು. ಅದಾದ ನಂತರ ಪಾರಸಿಯರ ರಾಜ್ಯ ಇತ್ತು. ಅಂಥ ಒಂದು ಟೈಮ್ನಲ್ಲಿ, ಅಂಥ ಒಂದು ಕಾಲಾವಧಿಯಲ್ಲಿ ಬಾಬೇಲ್ ಸಾಮ್ರಾಜ್ಯದಿಂದ ಪಾರಸಿಯರ ಸಾಮ್ರಾಜ್ಯ ವರ್ಗಾವಣೆ ಆಗ್ತಾ ಇರುವಂಥ ಒಂದು ಬದಲಾವಣೆ ಸರ್ಕಾರದಲ್ಲಿ ಆಗ್ತಾ ಇದ್ದಂಥ ಚರಿತ್ರೆಯ ಕಾಲದಲ್ಲಿ ಈ ದಾರ್ಯಾವೇಶನು ಇದ್ದನು, ಮಹಾರಾಜ. ಅವನು ಬಹಳ ಒಳ್ಳೆ ಅರಸನಾಗಿದ್ದನು. ದೇವರು ಅವನ ಬಗ್ಗೆ ಹೇಳುವಾಗ ನನ್ನ ದಾಸನು ಅಥವಾ ಸೇವಕನಂತ ಕೂಡ ದೇವರು ಹೇಳ್ತಾನೆ ರೀ. ಹಾಗೆ ಅವನ ಆಳಿಕೆಯಲ್ಲಿ 2ನೇ ವರ್ಷದಲ್ಲಿ 8ನೇ ತಿಂಗಳಲ್ಲಿ ಯೆಹೋವನು ಇದ್ದೋವಿನ ಮೊಮ್ಮಗನು, ಅದು ಕೂಡ ಹಿಸ್ಟ್ರಿನೇ, ಚರಿತ್ರೆನೇ, ಬೆರೆಕ್ಯನ ಮಗನು, ಮಗ ಆದ ಜಕರ್ಯನೆಂಬ ಪ್ರವಾದಿಗೆ ಈ ವಾಕ್ಯವನ್ನು ದಯಪಾಲಿಸಿದನಂತ ನೋಡುವಾಗ ದೇವರು ಚರಿತ್ರೆಯನ್ನು ನೆನಪಿಟ್ಟುಕೊಂಡಿದ್ದಾನೆ. 2ನೇದಾಗಿ 14 ವಿಷಯಗಳು ದೇವರು ನೆನಪು ಮಾಡಿಕೊಂಡಿದ್ದಾನೆ ಅಥವಾ ನೆನಪಿಟ್ಟುಕೊಂಡಿದ್ದಾನೆ. ಯಾಕಂದರೆ ಜಕರ್ಯ ಅಂತ ಹೇಳಿದರೆ ದೇವರು ಯೆಹೋವನು ನೆನಪಿಟ್ಟುಕೊಂಡಿದ್ದಾನೆ ಎಂಬುದಾಗಿ ಅರ್ಥ. ಆದ ಕಾರಣ ಚರಿತ್ರೆಯನ್ನು ನೆನಪಿಟ್ಟುಕೊಂಡಿದ್ದಾನೆ. 2ನೇದಾಗಿ ಪ್ರವಾದಿಯನ್ನು ದೇವರು ನೆನಪಿಟ್ಟುಕೊಂಡಿದ್ದಾನೆ. ಆ ಪ್ರವಾದಿಯ ಹೆಸರು ಜಕರ್ಯ. ಯೆಹೋವನು ನೆನಪಿಟ್ಟುಕೊಂಡಿದ್ದಾನೆ ಎಂಬಾತನನ್ನು ದೇವರು ನೆನಪಿಟ್ಟುಕೊಂಡಿದ್ದಾನೆ. ಈ ಪ್ರವಾದಿಯ ಬಗ್ಗೆ ಯೇಸು ಕ್ರಿಸ್ತನು ಕೂಡ ಮತ್ತಾಯನು ಬರೆದ ಸುವಾರ್ತೆ 23ನೇ ಅಧ್ಯಾಯದಲ್ಲಿ ನೆನಪಿಟ್ಟುಕೊಂಡು ಒಂದು ಮಾತು ಹೇಳುವಂಥದ್ದನ್ನು ಗಮನಿಸ್ಬೋದು. ಹೌದು, ಭಾಳ ಗಂಭೀರವಾದಂಥ ಒಂದು ಅಧ್ಯಾಯ ಮತ್ತಾಯನು ಬರೆದ ಸುವಾರ್ತೆ 23ನೇ ಅಧ್ಯಾಯದಲ್ಲಿ. ಅಂಥ ಸಂದರ್ಭದಲ್ಲಿ 35ನೇ ವಚನ, ಅದರಲ್ಲಿ ಯೇಸು ಸ್ವಾಮಿ ಹೇಳುವ ಮಾತನ್ನು ಕೇಳಿಸಿಕೊಳ್ಳ್ರಿ. ಮತ್ತಾಯ 23:35, ಹೀಗೆ ನೀತಿವಂತನಾದ ಹೇಬೇಲನ ರಕ್ತವು ಮೊದಲುಗೊಂಡು ನೀವು ದೇವಾಲಯಕ್ಕೂ ಯಜ್ಞವೇದಿಗೂ ನಡುವೆ ಕೊಂದು ಹಾಕಿದ ಬರಕೀಯನ ಮಗನಾದ ಅದೇ ಹೆಸರು ಇಲ್ಲಿ ಕೂಡ ಇದೆ, ಬರಕೀಯನ ಮಗನಾದ, ಮುಂದೆ ಏನಂತ ಬರೆದಿದೆ, ಜಕರಿಯನ ರಕ್ತದವರೆಗೆ ಭೂಮಿಯ ಮೇಲೆ ಸುರಿಸಲ್ಪಟ್ಟ ಎಲ್ಲ ನೀತಿವಂತರ ರಕ್ತದಿಂದ ಆಗುವ ಅಪರಾಧದ ಬಗ್ಗೆ ಯೇಸು ಸ್ವಾಮಿ ಮಾತನಾಡ್ತಾ ಇರುವಾಗ ಬರಕೀಯನ ಮಗನಾದ ಜಕರಿಯನ ಅಂತ ಹೇಳ್ಬಿಟ್ಟು ಇಲ್ಲಿ ಅದನ್ನು ಪ್ರೂವ್ ಮಾಡುವಂಥದ್ದನ್ನು, ಸಾಬೀತುಪಡಿಸುವಂಥದ್ದನ್ನು ಕೂಡ ನಾವು ನೋಡ್ತೇವೆ. 3ನೇದಾಗಿ 14 ವಿಷಯಗಳನ್ನು ದೇವರು ನೆನಪಿಟ್ಟುಕೊಂಡಿದ್ದಾನೆ ಅಂತ ನೋಡ್ಕೊಳ್ತಿದ್ವಿ. 1ನೇದು ಚರಿತ್ರೆಯನ್ನು ನೆನಪಿಟ್ಟುಕೊಂಡಿದ್ದಾನೆ ದೇವರು. 2ನೇದು ಪ್ರವಾದಿ, ಅಂಥ ಪ್ರವಾದಿಗೆ ಬರಬೇಕು ಈ ಸಂದೇಶ ಅಂತ ಹೇಳ್ಬಿಟ್ಟು. 3ನೇದಾಗಿ
ದೇವರು 3ನೇ ವಚನದಲ್ಲಿ ಹೇಳುವಂಥ ಒಂದು ಮಾತು ಏನಂತ ಹೇಳಿದರೆ, ನನ್ನ ಕಡೆಗೆ ಪುನಃ ತಿರುಗಿರಿ, ಇದು ಯೆಹೋವನ ನುಡಿ, ನಾನು ನಿಮ್ಮ ಕಡೆಗೆ ತಿರುಗುವೆನು. ಅಂದರೆ ದೇವರು ಅಸ್ತಿವಾರವನ್ನು ನೆನಪಿಟ್ಕೊಂಡಿದ್ದಾನೆ. ಯಾವ ಅಸ್ತಿವಾರ? ಆತ್ಮಿಕ ಅಸ್ತಿವಾರ. ಆತ್ಮಿಕ ಅಸ್ತಿವಾರದಲ್ಲಿ ನಾವು ದೇವರ ಕಡೆಗೆ ತಿರುಗಬೇಕು. ದೇವರು ನಮ್ಮ ಕಡೆಗೆ ತಿರುಗುವಾಗ ಅಸ್ತಿವಾರ ಸ್ಟಾರ್ಟ್ ಆಯಿತು. ಅಕ್ಷರಿಕವಾದಂಥ ವಸ್ತು ಆಲಯವನ್ನು ಕಟ್ಟುವುದಕ್ಕೆ ಮುಂಚಿತವಾಗಿ ಆತ್ಮಿಕವಾದಂಥ ಆಲಯವನ್ನು, ನಾವೇ ದೇವರ ಆಲಯ ಅಂತ ದೇವರ ವಾಕ್ಯ ಹೇಳ್ತದೆ. ಆ ಆಲಯವನ್ನು ಕಟ್ಟಬೇಕಾದ್ರೆ ನಾನು ದೇವರ ಕಡೆ ತಿರುಗಿಕೊಳ್ಬೇಕು, ದೇವರು ನನ್ನ ಕಡೆಗೆ ತಿರುಗಿಕೊಳ್ತಾರೆ. 4ನೇದಾಗಿ ಇನ್ನೊಂದು ಸಂಗತಿಯನ್ನು ದೇವರು ನೆನಪಿಟ್ಟುಕೊಂಡಿದ್ದಾನೆ. ಅದು ಏನಂತ ಹೇಳಿ ನೋಡೋದಾದರೆ 4ನೇ ವಚನದಲ್ಲಿ ನಾವು ನೋಡ್ತೇವೆ, ನಿಮ್ಮ ದುಷ್ಕೃತ್ಯಗಳಿಂದ ಹಿಂದಿರುಗಿರಿ ಎಂದು ಎಷ್ಟು ಸಾರಿ ಹೇಳಿದರು, ಅವರು ನನ್ನ ಮಾತನ್ನು ಕಿವಿಗೊಟ್ಟು ಕೇಳಲಿಲ್ಲ ಅಂತ ಹೇಳಿಬಿಟ್ಟು 5ನೇ ವಚನದಲ್ಲಿ ದೇವರು ಒಂದು ಮಾತು ಹೇಳ್ತಾರೆ. ಚೆನ್ನಾಗಿದೆ ಅದು. ನಿಮ್ಮ ಪಿತೃಗಳು ಎಲ್ಲಿ? ನಿಮ್ಮ ಪ್ರವಾದಿಗಳು ನಿತ್ಯ ಜೀವಿಗಳೋ? ಭಾಳ ಚೆನ್ನಾಗಿದೆ ದೇವರು ಕೇಳೋ ಪ್ರಶ್ನೆ. ನಿಮ್ಮ ಪ್ರವಾದಿಗಳು ನಿತ್ಯ ಜೀವಿಗಳು ಇಲ್ಲವೇ? ಪರಿಮಿತಿಯುಳ್ಳವರು, ತಾತ್ಕಾಲಿಕರು, ಸ್ವಲ್ಪ ಕಾಲ ಮಾತ್ರ ಹಬೆಯಂತೆ ಹುಲ್ಲಿನೋಪಾದಿಯಲ್ಲಿ ಇರುವಂಥವರು ನಾವು ಮನುಷ್ಯರು. ಆದ ಕಾರಣ ದೇವರು ಆ ರೀತಿಯಾಗಿ ಕೇಳುವಂಥದ್ದಕ್ಕೆ ಕಾರಣ ಇದೆ. ಯಾಕಂತ ಹೇಳಿದ್ರೆ, ದೇವರನ್ನು ನೆನಪು ಮಾಡಿಕೊಳ್ಳ್ರಿ ಅಂತ ಹೇಳುವಾಗ ಯಾವ ರೀತಿಯಾಗಿ ನೆನಪು ಮಾಡಿಕೊಳ್ಬೇಕು? ನಾವೆಲ್ಲರೂ ನಮ್ಮ ಆಯುಷ್ಕಾಲ ಸ್ವಲ್ಪವೇ ಎಂಬುದಾಗಿ ನಾವು ನೆನಪಿಟ್ಕೊಳ್ಬೇಕು. ಇದನ್ನೇ ಭಕ್ತನಾದಂಥ ಮೋಶೆ ಕೂಡ ಭಾಳ ಚೆನ್ನಾಗಿ ಕೀರ್ತನೆಯಲ್ಲಿ ಹೇಳಿರುವಂಥದ್ದು ನೆನಪಿಗೆ ಬರ್ತಿದೆ. ಅದು ಒಂದು ಪ್ರಾರ್ಥನೆಯನ್ನಾಗಿಯೇ ಕೀರ್ತನೆ ಮೋಶೆ ಮಾಡ್ತಾನೆ. ಮೋಶೆ ಒಂದೇ ಕೀರ್ತನೆ ಬರೆದಿರೋದು 150 ಕೀರ್ತನೆಗಳಲ್ಲಿ. ಅದರಲ್ಲಿ ಮೋಶೆ ಈ ರೀತಿಯಾಗಿ ಹೇಳುವಂಥದ್ದನ್ನು ನಾವು ನೋಡ್ತೇವೆ. ಅದು 12ನೇ ವಚನದಲ್ಲಿದೆ. 90ನೇ ಕೀರ್ತನೆ 12ನೇ ವಚನ, ನಮ್ಮ ದಿನಗಳು ಕೊಂಚವೇ ಎಂದು ಎಣಿಸಿಕೊಳ್ಳುವ ಹಾಗೆ ನಮಗೆ ಕಲಿಸು. ಅದನ್ನು ಕಲ್ತ್ಕೊಂಡ್ಬಿಟ್ರೆ ಏನಾಗ್ತದೆ? ಆಗ ಯಾವಾಗ ನಮ್ಮ ದಿನಗಳು ಸ್ವಲ್ಪನೇ, ನಾವು ತಾತ್ಕಾಲಿಕರು, ನಾವು ನಿತ್ಯ ಪ್ರವಾದಿಗಳು ನಿತ್ಯವಾಗಿ ಬಾಳುವಂಥವರಲ್ಲ ಅನ್ನುವಂಥದ್ದನ್ನು ನಾವು ಕಲ್ತ್ಕೊಂಡ್ರೆ ಜ್ಞಾನದ ಹೃದಯವನ್ನು ಪಡ್ಕೊಳ್ಳಬೇಕು. ಜ್ಞಾನ ಅಂತ ಹೇಳಿದ್ರೆ 1ನೇ ಕೊರಿಂಥ 1:30-31 ಕ್ರಿಸ್ತನೇ ನಮ್ಮ ಜ್ಞಾನ. ಆತನು ನಿತ್ಯವಾಗಿರುವ ಆತನನ್ನು ನಾವು ಸ್ವೀಕಾರ ಮಾಡುವಾಗ ನಾವು ಕೂಡ ನಿತ್ಯ ಜೀವಿಗಳಾಗ್ತೇವೆ. ಆದರೆ ಹಳೆ ಒಡಂಬಡಿಕೆಯಲ್ಲಿ ಅಂಥ ಒಂದು ಭಾಗ್ಯ ಅವರಿಗೆ ಇರಲಿಲ್ಲ. ಒಂದು ರೀತಿಯಿಂದ ಅವರು ಅದರ ಪ್ರಕಟಣೆ ಕೂಡ ಇರಲಿಲ್ಲ ಅಂತ ಕಾಣ್ತದೆ. ಸ್ವಲ್ಪ ಮಟ್ಟಿಗೆ ಇತ್ತು. ಸರಿ, 5ನೇದಾಗಿ ದೇವರೇನು ನೆನಪಿಟ್ಟುಕೊಂಡಿದ್ದಾನೆ ಅಂತ ಹೇಳ್ಬಿಟ್ಟು ನೋಡುವಾಗ, ಸೇನಾಧೀಶ್ವರನಾದ ನನ್ನ ವಾಕ್ಯಗಳು, ಹೌದು 6ನೇ ವಚನದಲ್ಲಿ ಜಕರ್ಯ 1:6, ನನ್ನ ವಾಕ್ಯಗಳು ವಿಧಿಗಳು ನಿಮ್ಮ ಪಿತೃಗಳನ್ನು ಹಿಂದಟ್ಟಿ ಹಿಡಿದು ನಿತ್ಯವಾಗಿವೆ ಅಷ್ಟೇ. ಹಾಗಾದರೆ ದೇವರ ವಾಕ್ಯ ನಿತ್ಯ ಅಂತ ಕೂಡ ದೇವರು ನೆನಪಿಟ್ಕೊಂಡಿದ್ದಾನೆ. 6ನೇದಾಗಿ 7ನೇ ವಚನದಲ್ಲಿ ದೇವರು ಒಂದು ದರ್ಶನವನ್ನು ಜಕರ್ಯನಿಗೆ ಕೊಡ್ತಾನೆ. ಅದನ್ನು ನೆನಪಿಟ್ಟುಕೊಂಡಿದ್ದಾನೆ. ಇನ್ನೊಂದು ಆಶ್ಚರ್ಯ 11ನೇ ವಚನದಲ್ಲಿ ನಾವು ನೋಡ್ತೇವೆ. ಅದೇನಂತ ಹೇಳಿದರೆ, ಈ ಜನರು 70 ವರ್ಷಗಳು, ಯಹೂದ್ಯರು 70 ವರ್ಷಗಳು ಯೆರೂಸಲೇಮಿನಿಂದ ಬಾಬೆಲಿಗೆ ಹೋಗ್ಬಿಟ್ಟು ಅಲ್ಲಿದ್ರಲ್ಲ, ಆ 70 ವರ್ಷಗಳನ್ನು ಕೂಡ ದೇವರು ನೆನಪಿಟ್ಟುಕೊಂಡಿದ್ದಾನೆ. 1ನೇ ಅಧ್ಯಾಯ ಜಕರ್ಯನ ಗ್ರಂಥ 11-12 ವಚನಗಳಲ್ಲಿ 70 ವರ್ಷ ಅಂತ ದೇವರು ಹೇಳ್ತಾನೆ. 70 ವರ್ಷ ಆದಮೇಲೆ ಅವರು ಹಿಂದಿರುಗಿ ಸ್ವದೇಶಕ್ಕೆ ಬಂದರು.
ಆಗ ಹಗಾಯ್, ಜಕರ್ಯ, ಮಲಾಕಿ ಮೂರು ಸಂದೇಶ ಕೊಡ್ತಾರೆ. ಇನ್ನೊಂದು ವಿಷಯವನ್ನು ದೇವರು ನೆನಪಿಟ್ಕೊಂಡಿದ್ದಾನೆ. ಅದು ಏನಂದರೆ 13ನೇ ವಚನದಲ್ಲಿದೆ. 8ನೇ ವಿಷಯ ಅದೇನೆಂದರೆ ದೇವರ ಕರುಣೆ. ದೇವರ ಕರುಣೆಯನ್ನು ದೇವರು ನೆನಪಿಟ್ಟುಕೊಂಡಿದ್ದಾನೆ. ಅಷ್ಟೇ ಅಲ್ಲ, 14ನೇ ವಚನದಲ್ಲಿ ದೇವರು ಅವಮಾನವನ್ನು ನೆನಪಿಟ್ಟುಕೊಂಡಿದ್ದಾನೆ. ದೇವಜನರು ಹೊಂದಿದ ಅವಮಾನ, 70 ವರ್ಷ ಭಾಳ ಅವಮಾನ. ಅದು ನಾವು ಕೂಡ ಅನುಭವಿಸಿದ ಅವಮಾನವನ್ನು ದೇವರು ನೆನಪಿಟ್ಟುಕೊಂಡಿದ್ದಾನೆ. ಜಕರ್ಯ ಅಂದರೆ ಯೆಹೋವನು ನೆನಪಿಟ್ಟುಕೊಂಡಿದ್ದಾನೆ. ಯಾವುದನ್ನು? ನಮಗಾದಂಥ ಅವಮಾನವನ್ನು. 16ನೇ ವಚನದಲ್ಲಿ ದೇವರು ಇನ್ನೊಂದು ಮಾತನ್ನು ನೆನಪಿಟ್ಟುಕೊಂಡಿದ್ದಾನೆ. ನಾನು ಕನಿಕರವುಳ್ಳವನಾಗಿ. ದೇವರು ಕನಿಕರವನ್ನು ನೆನಪಿಟ್ಟುಕೊಂಡಿದ್ದಾನೆ. ವಾವ್! ಹಾಗೆ ಮುಂದೆ ನಾವು ನೋಡೋದಾದರೆ 16ನೇ ವಚನದಲ್ಲಿ ನೋಡುವಾಗ ಇನ್ನೊಂದು ವಿಷಯವನ್ನು ನಾವು ನೋಡ್ತೇವೆ. ಅದೇನೆಂದರೆ ದೇವರು ಆಲಯವನ್ನು, ನನ್ನ ಆಲಯ ಅಂತ 16ನೇ ವಚನ, ಜಕರ್ಯ 1:16, ಆಲಯವನ್ನು ನೆನಪಿಟ್ಟುಕೊಂಡಿದ್ದಾನೆ. ಏನೇನು ದೇವರು ನೆನಪಿಟ್ಟುಕೊಂಡಿದ್ದಾನೆ ಅಂದರೆ 14 ವಿಷಯಗಳನ್ನು ನೆನಪಿಟ್ಟುಕೊಂಡಿದ್ದಾನೆ. ಅದು ಆಲಯ ಭಾಳ ಪ್ರಾಮುಖ್ಯವಾದದ್ದು. ಮತ್ತು 17ನೇ ವಚನದಲ್ಲಿ ದೇವರು ಇನ್ನೊಂದನ್ನು ನೆನಪಿಟ್ಟುಕೊಂಡಿದ್ದಾರೆ. ಅಲ್ಲಿ ನೋಡುವಾಗ ಜಕರ್ಯ 1:17 ದೇವರು ಹೇಳ್ತಾನೆ, ನನ್ನ ಪಟ್ಟಣಗಳು. ವಾವ್! ನನ್ನ ಪಟ್ಟಣಗಳಲ್ಲಿ ಶುಭವು ತುಂಬಿ ತುಳುಕುವುದು ಅಂತ ದೇವರು ಹೇಳ್ತಾನೆ. ದೇವರ ಪಟ್ಟಣಗಳನ್ನು ದೇವರು ನೆನಪಿಟ್ಟುಕೊಂಡಿದ್ದಾನೆ. ದೇವರು ತನ್ನ ಆಲಯವನ್ನು ನೆನಪಿಟ್ಟುಕೊಂಡಿದ್ದಾನೆ. ದೇವರು ತನ್ನ ಜನರನ್ನು ನೆನಪಿಟ್ಟುಕೊಂಡಿದ್ದಾನೆ. ಮತ್ತು 17ನೇ ವಚನದ ಕೊನೆಯ ಭಾಗದಲ್ಲಿ ದೇವರು ತನ್ನ ಆಯ್ಕೆಯನ್ನು ತನಗಾಗಿ ಆರಿಸಿಕೊಳ್ಳುವೆನು, ತನಗಾಗಿ ಆರಿಸಿಕೊಳ್ಳುವನಂತ ಹೇಳುವಾಗ ಗಾಡ್ ರಿಮೆಂಬರ್ಸ್ ಹಿಸ್ ಚಾಯ್ಸ್. ಮತ್ತು 14ನೇದಾಗಿ ಕೊನೆಯದಾಗಿ ನೋಡುವಾಗ ದೇವರು 4 ಕೊಂಬುಗಳ ಮತ್ತು 4 ಕಮ್ಮಾರರ ವಿಷಯವಾಗಿ ಒಂದು ಕನಸನ್ನು ಹೇಳಿಬಿಟ್ಟು ದೇವರು ಹೇಳ್ತಿದ್ದಾನೆ, ನಾನು ನಿಮ್ಮನ್ನು ಸಂರಕ್ಷಿಸುವವನು ಎಂಬುದಾಗಿ ನೆನಪು ಮಾಡಿಕೊಳ್ತಾನೆ. ಯಾಕೆ ಇವು ಎಂಬುದಾಗಿ ಪ್ರವಾದಿ ಕೇಳುವಾಗ, ಹೌದು, ನಿಮ್ಮ ದೇವಜನರನ್ನು ಸಂರಕ್ಷಿಸುವಂಥ, ಸಂರಕ್ಷಣೆಯನ್ನು ನೀಡುವ ಒಂದು ಜವಾಬ್ದಾರಿಕೆಯನ್ನು ದೇವರು ನೆನಪಿಟ್ಟುಕೊಂಡಿದ್ದಾನೆ. ಆಶ್ಚರ್ಯ ಅಲ್ವಾ? 21 ವಚನಗಳು ಜಕರ್ಯನ ಗ್ರಂಥದಲ್ಲಿ ದೇವರ 14 ನೆನಪಿಟ್ಟುಕೊಳ್ಳುವಿಕೆಗಳನ್ನು ನಾವು ನೋಡ್ತೀವಿ. ಆತನು ಸರ್ವಜ್ಞಾನಿ, ಸರ್ವವ್ಯಾಪಿ, ಸರ್ವಶಕ್ತನು. ಆತನಿಗೆ ಯಾರು ಏನು ಆಲೋಚನೆ ಹೇಳಿಕೊಡಬೇಕಾಗಿಲ್ಲ. ಆದರೂ ಕೂಡ ಜಕರ್ಯನ ಮುಖಾಂತರವಾಗಿ ದೇವರು ತನ್ನ ಜನರಿಗೂ ನಮಗೂ ಕೂಡ ಹೇಳ್ತಾನೆ, ನಾನು ನೆನಪಿಟ್ಕೊಂಡಿದ್ದೇನೆ. ನನಗೆ ಗೊತ್ತು, ನಾನು ಆಲೋಚಿಸುವ ಆ ಯೋಚನೆ ಹಿತಕರವಾದದ್ದು ನಿಮ್ಮ ಬಗ್ಗೆ. ನನಗೇನು ಹೇಳಬೇಕಾಗಿಲ್ಲ, ಆದರೂ ನನಗೆ ಗೊತ್ತಿದೆ ಎಂಬ ಒಂದು ಗ್ಯಾರಂಟಿ, ನಿಶ್ಚಯವನ್ನು ಕೊಡುವುದರ ಮುಖಾಂತರ ಜಕರ್ಯನ 1ನೇ ಅಧ್ಯಾಯದಲ್ಲಿ ದೇವರು ನೆನಪಿಟ್ಟುಕೊಂಡಿರುವ 14 ಸಂಗತಿಗಳನ್ನು ವ್ಯಕ್ತಪಡಿಸ್ತಾನೆ. ಜಕರ್ಯ 1ನೇ ಅಧ್ಯಾಯವನ್ನು ಅಧ್ಯಯನ ಮಾಡಿಕೊಳ್ಳುವಂತೆ ದೇವರು ಕೊಟ್ಟ ಕೃಪೆಗಾಗಿ ಆತನ ಸ್ತೋತ್ರವಾಗಲಿ. ದೇವರು ನಿಮ್ಮನ್ನು ಆಶೀರ್ವದಿಸಲಿ.